ಲಕ್ಷಿತ್ ABCD ಬರಿ. ಹ್ಞೂ ನಾನು ನೋಟ್ಬುಕ್ಕಲ್ಲಿ ಬರಿ ಅಂತ ಹೇಳ್ತಾ ಇರೋದು. ಈಗ ಮ್ಯಾಮ್ಗೆ ಏನು ಮಾತಾಡ್ತೀಯಾ? ವಾವ್ ಲಡ್ಡುಮ್ಮ ಹಿಂದಾಯ್ತು ಸುತ್ತಿದ್ದೆ. ಕಾಣಿಸ್ತಾಯ್ತಾ? ಎಲ್ಲ ಜಾಮಿಟ್ರಿ ಬಾಕ್ಸ್ ಎಲ್ಲ ಇಟ್ಟೆಲ್ಲೋ ಎಲ್ಲ ABCD ಬರಿಯೋ ಯದುವೀರ್. ಸಾರಿ ಲಕ್ಷಿತ್ ABCD ಬರಿ. ಹ್ಞೂ ನಾನು ನೋಟ್ಬುಕ್ಕಲ್ಲಿ ಬರಿ ಅಂತ ಹೇಳ್ತಾ ಇರೋದು. ಹೆಂಗೆ ಬರೆಯೋದು? ಬಿ ಲಕ್ಷಿತ್ 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 ಲಿಸಿನ್. ಹಲೋ ಈ ಅದು ಲಕ್ಷಿತ್ ನಾಳೆ ಸ್ಕೂಲ್ಗೆ ಎಷ್ಟು ಗಂಟೆಗೆ ಹೋಗ್ಬೇಕು ನೀನು? ನಾಳೆ ಎಷ್ಟು ಗಂಟೆಗೆ ಸ್ಕೂಲು? 30 ಗಂಟೆ. 30 ಗಂಟೆಗೆ ಸ್ಕೂಲ್ಗೆ ಹೋಗೋದ ನೀನು? ಎಲ್ಲಿ ಕೂತ್ಕತ್ತೀಯ ಹೋಗಿ? ಕೆಳಗಡೆ ಮೇಲೆ ಯದುವೀರಣ್ಣನ ಹತ್ರ ಹೋಗಲ್ವಾ? ನೀನು ಕೆಳಗಡೆ ಕೂತ್ಕೋಬೇಕು. ಇವತ್ತು ಎಲ್ಲಿ ಟಿವಿ ಕೊಟ್ಟಿದ್ದಲ್ಲ ಅಲ್ಲಿ ಕೂತ್ಕೋಬೇಕು. ಹಾಂ ವಾಟ್ ಈಸ್ ಯುವರ್ ನೇಮ್? ಮೇಲಕ್ಕೆ ಹೋಗಂಗಿಲ್ಲ. ನಿನ್ನ ಕ್ಲಾಸ್ ರೂಮಲ್ಲಿ ನೀನು ಕೂತ್ಕೋಬೇಕು. ವಾಟ್ ಈಸ್ ಯುವರ್ ಟೀಚರ್ ನೇಮ್? ಟೀಚರ್ ನಿನ್ನ ಮ್ಯಾಮ್ ಹೆಸರು ಹೇಳು. ವಾಟ್ ಈಸ್ ಯುವರ್ ಮ್ಯಾಮ್ ನೇಮ್? ಮೇರಿ ಮಿಸ್. ಮೇರಿ ಮಿಸ್. ಮೇರಿ ಮಿಸ್. ಲಕ್ಷಿತ್ ಇವತ್ತು ನಿನಗೆ ಏನು ಹೇಳ್ಕೊಟ್ರು ಮ್ಯಾಮು? ಯಾಕೆ ಮಿಸ್ ಫೋನ್ ಮಾಡೋದು? ಹೋಗಿ ಒಂದಿನ ಆಗ್ಲೇ ಮಿಸ್ ಫೋನ್ ಮಾಡ್ತೀನಿ ಅಂತ ಇಲ್ಲ ಲಕ್ಷಿತ್ ನಿಮ್ಮ ಮ್ಯಾಮ್ ಏನು ಹೇಳ್ಕೊಟ್ರು ಹೇಳೀಗ ಬೇಗ. ಲಕ್ಷಿತ್ ನಿನ್ನ ಫುಲ್ ನೇಮ್ ಹೇಳು. ಸರಿ ನಿಮ್ಮ ಮ್ಯಾಮ್ ಏನು ಹೇಳ್ಕೊಟ್ರು ಹೇಳು. ಗೊತ್ತಪ್ಪ ನಿನ್ನ ನೇಮ್ ಲಕ್ಷಿತ್ ಅಂತ ಗೊತ್ತು. ಇವತ್ತು ಏನು ಹೇಳ್ಕೊಟ್ರು? ಗೌಡ ಯಾರು ಇಟ್ರು ಅಂತ ಇವರೇ ಇಟ್ಕೋತಾ ಇರೋದು. ಗೌಡ ಅಲ್ ಇವನು. ಬಾಲು ಜಾರಬಂಡಿಗೆಲ್ಲ ಕರ್ಕೊ ಹೋಗಿಲ್ವಾ? ಕರ್ಕೊ ಹೋಯ್ತಾರೆ, ನಾಳೆ ಕರ್ಕೊ ಹೋಯ್ತಾರೆ. ಟೋಪಿ ಹಾಕೊಂಡಿತ್ತಾ? ಆಮೇಲೆ ಇದು ಅಪ್ಪ ಬಂದ್ಬಿಟ್ಮೇಲೆ ಸ್ಕೂಲ್ ಬಿಟ್ಬಿಟ್ಟು ಯಾಕೆ ಕಳ್ತಿದ್ದಲ್ಲ ನೀನು? ಯಾಕೆ ಕಳ್ತಿದ್ದಲ್ಲ? ಆಮೇಲೆ ಏನ್ ಮಾಡಿದ್ರು ನಿಮ್ಮ ಮಿಸ್ಸು? ಹೊಡೆದ್ಬಿಟ್ರಾ? ನೀನು ಅಳಬಾರ್ದು. ನೀನು ಸ್ಕೂಲ್ಗೆ ಹೋದಾಗ ಅಪ್ಪ ಬೇಕು ಅಂತ ಇರ್ತಾರೆ, ಹೊಡಿತಾರೆ. ನಿಂದು ಸ್ಕೂಲ್ ಕೆಳಗ? ನಾಳೆ ಎಷ್ಟು ಗಂಟೆಗೆ ಬರೋ ಸ್ಕೂಲು? 30 ಗಂಟೆ. 30 ಗಂಟೆ ಐತಾ ಚಿನ್ನಿ? LKG 30 ಗಂಟೆಗಿರೋದು. ಇಬ್ರಿಗೂ ಸೇಮ್ ಟೈಮ್. 30 ಗಂಟೆ. ಸರಿ ಇವತ್ತು ಮ್ಯಾಮು ಏನು ಹೇಳ್ಕೊಟ್ರು ಚಿನ್ನಿ ನಿನಗೆ? ಏನಕ್ಕೆ ಫೋನ್ ಮಾಡೋದು ಈಗ ಮ್ಯಾಮ್ಗೆ? ಏನಕ್ಕೆ ಫೋನ್ ಮಾಡೋದು? ಏನು ಕೇಳಬೇಕು ಮಿಸ್ ಹತ್ರ? ಏನು ಮಾತಾಡ್ತೀಯಾ? ಹೊಡಿಬೇಡ ಅಂತ ಹೇಳ್ತೀಯಾ? ನಾಳೆ ಹೇಳ್ತೀನಿ ಬಿಡು, ನಾನೇ ಬಂದ್ಬಿಟ್ಟು ಹೊಡಿಬೇಡಿ ಅಂತ. ನನ್ನ ಮಗ ಓ ಇವರು ಈಗ ಸ್ಕೂಲಲ್ಲಿ ಹೊಡ್ಸ್ಕೊಂಡು ಬಂದಾದ್ಮೇಲೆ ಮನೆಗೆ ಬಂದು ಫೋನ್ ಮಾಡಿ ಡೀಲ್ ಮಾಡೋದು ನಮ್ಗೆ ಹೊಡಿಬೇಡಿ ಅಂತ. ಹೊಡಿಬೇಡಿ ಅಂತ ಹೇಳ್ತೀಯಾ ಮಿಸ್ಗೆ? ಏನು ಅವ್ರ ನಂಬರ್ ಹೇಳು. ಸರಿ ಫೋನ್ ನಂಬರ್ ಹೇಳು. ಮ್ಯಾಮ್ದು ಫೋನ್ ನಂಬರ್ ಹೇಳು. ಫೋನ್ ನಂಬರ್ ಹೇಳು. ಹ್ಞೂ ಹೇಳು, ನಂಬರ್ ಹೇಳು. ಫೋನ್ ನಂಬರ್ ಹೇಳು. 78
3 4 6 7 8 3 4 6 7 8 ಆಮೇಲೆ 4 6 7 8 ವಾ ಯಾರಿಗೋ ಹೋಯ್ತದಲ್ಲವಾ ಬೇಡ. ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ತರಲೆ ಲಡ್ಡು ಎಷ್ಟು ಮಾತಾಡ್ತಾನೆ ಅಂದರೆ ಸಿಕ್ಕಾಪಟ್ಟೆ ಮಾತಾಡೋದು ಕಲ್ತ್ಬಿಟ್ಟಿದ್ದಾನೆ. ಹಾಗಾಗಿ ಈ ವಿಡಿಯೋದಲ್ಲಿ ಸ್ವಲ್ಪ ಲಡ್ಡು ಮಾತಾಡೋದನ್ನ ಹೇಗೆ ಮಾತಾಡ್ತಾನೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಎಷ್ಟು ಮಾತಾಡ್ತಾನೆ ನೋಡಿ. ಮತ್ತು ಬರೆಯೋದೇ ಇಲ್ಲ. ಪೆನ್ಸಿಲ್ ಹಿಡ್ಕೊ ಅಂದರೆ ಪೆನ್ಸಿಲೇ ಹಿಡಿಯಲ್ಲ, ಕೈನ ಅಕ್ಲಿಸ್ಬಿಟ್ಟು ಹಿಂಗೆ ಹಿಡ್ಕೊಬಿಡ್ತಾನೆ, ನಾನು ಪೆನ್ಸಿಲೇ ಹಿಡಿಯಲ್ಲ ಅಂತ ಅಷ್ಟು ಟಾರ್ಚರ್ ಕೊಡ್ತಾನೆ ಮನೇಲಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಹೊತ್ತು ಮಗುಗೆ ಹೇಳ್ಕೊಡ್ತಾ ಇದ್ವಿ. ಮತ್ತು ಇಲ್ಲಿ ಒಂದು ಆಫರ್ ಬಿಟ್ಟಿದ್ರು, ಅಂದರೆ ಫರ್ನಿಚರ್ ಶೋರೂಮ್ ಒಂದು ಓಪನ್ ಆಗಿತ್ತು ನಮ್ಮ ಮನೆ ಏರಿಯಾದಲ್ಲೇ ಓಪನ್ ಆಗಿರುವಂಥದ್ದು. ಇಲ್ಲಿ ಏನಪ್ಪ ಅಂದರೆ ಗೂಗಲ್ ಮ್ಯಾಪ್ ಆನ್ ಮಾಡಿಬಿಟ್ಟು ಮೊಬೈಲ್ ಕೊಟ್ಟರೆ ಸಾಕು, ಅವರು ಒಂದು ಲೈಕ್ ಕೊಟ್ಕೋತಾರೆ, ಸ್ಟಾರ್ ಕೊಟ್ಕೋತಾರೆ. ಅದು ಗ್ರೇಡ್ ಅವ್ರಿಗೆ. ಆ ರೀತಿ ಕೊಟ್ಬಿಟ್ಟು ಪ್ರತಿಯೊಬ್ಬರು ಯಾರು ಸ್ಮಾರ್ಟ್ ಫೋನ್ನ ತಗೊಂಡು ಹೋಗ್ತಾರೆ ಅವರಿಗೆ ಒಂದು ಸ್ಟೀಲ್ ಬಾಕ್ಸ್ ಫ್ರೀ. ನನಗೆ ಗೊತ್ತಿರಲಿಲ್ಲ, ನನ್ನ ಫ್ರೆಂಡು ಕಾಲ್ ಮಾಡಿದ್ಲು, ಅಕ್ಕ ಫೋನ್ ತೊಗೊಂಡು ಬನ್ನಿ, ಒಂದು ಲೈಕ್ ಕೊಟ್ಟರೆ ಸಾಕು ಬಾಕ್ಸ್ ಕೊಡ್ತಾರೆ ಅಂತ ಹೇಳಿದ್ದು. ಯಾರು ತಾನೇ ಎಲ್ಲ ಗೃಹಿಣಿಯರು ಹೆಣ್ಮಕ್ಳಿಗೆ ಪರ್ಸ್ನಲಿ ಹೆಣ್ಮಕ್ಳಿಗಂತೂ ಫ್ರೀ ಕೊಡ್ತಾರೆ ಅಂದರೆ ಎಲ್ರಿಗೂ ಆಸೆ ಆಗುತ್ತೆ. ಅದರಲ್ಲೂ ಕಿಚನ್ ಐಟಮ್ಸು ಬಾಕ್ಸ್ ಕೊಡ್ತಾರೆ ಅಂದ್ರಲ್ವ, ಸೊ ಏನಕ್ಕಾದರೂ ಯೂಸ್ ಆಗ್ಬೋದೇನೋ ಅಂತ ಹೇಳಿ ನಾವು ಇಲ್ಲಿಗೆ ಬಂದ್ವಿ. ಫಸ್ಟು ನಮ್ಮ ಮನೆಯವ್ರನ್ನ ಬಿಟ್ಬಿಟ್ಟು ಬಂದ್ವಿ. ಫಸ್ಟ್ ಟೈಮ್ ನಮ್ಮ ಫೋನ್ನ ತೊಗೊಂಡು ಆಮೇಲೆ ಅವ್ರ ಫೋನ್ ತಗೊಂಡು ಹೋದ್ರಾಯ್ತು ಅಂತ ಹೇಳಿ ಬಂದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಗೂಗಲ್ ಮ್ಯಾಪ್ ಆನ್ ಮಾಡಿಬಿಟ್ಟು ಅಲ್ಲಿ ಇವರು ಗ್ರೇಡ್ನ ಕೊಟ್ಕೋತಾರೆ. ಕೊಟ್ಟಾದ್ಮೇಲೆ ಎಲ್ರಿಗೂ ಕೂಡ ಒಂದು ಟಿಫನ್ ಬಾಕ್ಸ್ನ ಕೊಡ್ತಾಯಿದ್ದಾರೆ. ಅದು ಸಣ್ಣ ಬಾಕ್ಸ್ ಆಗಿದ್ರು ಯಾರೂ ಕೂಡ ಸುಮ್ಮನೆ ಫ್ರೀ ಕೊಡಲ್ಲ. ಸೊ ಹಾಗಾಗಿ ನಮ್ಮ ಫೋನಿಂದ ಅವರಿಗೆ ಗ್ರೇಡ್ ಅಂತ ಹೋಗುತ್ತೆ, ಅವರಿಗೆ ಒಂದು ವ್ಯಾಲ್ಯೂ ಆಗುತ್ತೆ ಇವ್ರ ಅಂಗಡಿಗೆ. ಈಗ ಓಪನ್ ಆಗಿರೋದಲ್ವಾ, ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ವೆರೈಟಿ ಫರ್ನಿಚರ್ಸ್ನ ಇಟ್ಟಿದ್ದಾರೆ. ಸೋಫಾ ಸೆಟ್ಟು, ಟಿಫೈ, ಡೈನಿಂಗ್ ಟೇಬಲ್ ಎಲ್ಲ ಅಂದರೆ 2 tier ಇಟ್ಟಿರುವಂಥದ್ದು ಅಂಗಡಿ ಇದು. ಸೊ ಹಾಗಾಗಿ ಗ್ರೌಂಡ್ ಫ್ಲೋರಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫ್ರಿಜ್ಜು, ವಾಷಿಂಗ್ ಮಿಷಿನು, ಸೋಫಾ ಸೆಟ್ಟು, ಓವನ್ ಇದೆ, ಮತ್ತು ಅಕ್ವಾಗಾರ್ಡ್ ಎಲ್ಲ ಥರನೂ ಇದೆ. ಸೊ ತುಂಬಾ ಚೆನ್ನಾಗಿದೆ. ಇವೆಲ್ಲ ನೋಡ್ತಾ ಇದ್ರೆ ನಮ್ಮ ಮನೇಲಿ ತುಂಬ ವರ್ಷ ಆಯ್ತಲ್ವಾ ಫರ್ನಿಚರ್ಸ್ ಎಲ್ಲ ತಗೊಂಡು, ಅದೊಂಥರ ಹಳೇ ಥರ ಕಾಣಿಸ್ತಿತ್ತು. ಸೊ ಈ ಹೊಸ ಐಟಮ್ಸ್ ನೋಡಿದ್ರೆ ಅದನ್ನು ಕೊಟ್ಬಿಟ್ಟು ಇದನ್ನು ತಗೊಬಿಡೋಣ ಅಂತ ಅನಿಸ್ತಿತ್ತು. ಸುಚಿತ್ರ ನಾನು ಫಸ್ಟು ಬಂದ್ವಿ, ಇಬ್ಬರು ಕೂಡ ಎಲ್ಲನೂ ನೋಡ್ತಾ ಇದ್ದೀವಿ. ಇಲ್ಲೊಂದು ಫ್ರಿಜ್ ಇದೆ ನೋಡಿ, ಡಬಲ್ ಡೋರ್ದು, ಇದಂತೂ ಸಖತ್ತಾಗಿದೆ. ಇದಕ್ಕೆ ನಾವು ಟಿ ವಿನೂ ಕೂಡ ಫಿಕ್ಸ್ ಮಾಡಿ, ಮಿನಿ ಟ್ಯಾಬ್ ಬರುತ್ತಲ್ಲ ಅದನ್ನು ಫಿಕ್ಸ್ ಮಾಡ್ಬೋದು. ಇಲ್ಲೇ ನಾವು ವೀಡಿಯೋಸ್ ಎಲ್ಲ ನೋಡಿಕೊಂಡು ಅಡುಗೆ ಮಾಡ್ಬೋದು, ಆ ಥರ ಸಿಸ್ಟಮ್ ಇದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಫಸ್ಟ್ ಟೈಮ್ ಬಂದಾಗ ಯದುವೀರ್ನ ಕರ್ಕೊಂಡು ಬಂದಿದ್ವಿ. ಯದುವೀರ್ಗಂತೂ ಇನ್ನೂ ಇಷ್ಟ ಆಯಿತು. ಅಮ್ಮ ನಮ್ಮ ಫ್ರಿಜ್ನ ಕೊಟ್ಬಿಡೋಣ, ಈ ಫ್ರಿಜ್ ತಗೊಳ್ಳೋಣ ಅಂತ ಹೇಳ್ತಿದ್ದ. ಆದರೆ ನಮ್ಮದು ಬಾಡಿಗೆ ಮನೆ ಆಗಿರೋದ್ರಿಂದ ಇಷ್ಟು ದೊಡ್ಡ ಫ್ರಿಜ್ ಅವಶ್ಯಕತೆನೇ ಇಲ್ಲ, ಅಷ್ಟು ಪ್ಲೇಸು ಕೂಡ ಇಲ್ಲ. ಇಲ್ಲಿ ನೋಡಿ, ಸುಚಿತ್ರಂಗೆ ಅಕ್ವಾಗಾರ್ಡ್ ಮೇಲೆ ಕಣ್ಣು, ಅವಳು ಇದೊಂದು ತಗೋಬೇಕು ಅಂತ ನೋಡ್ತಾ ಇದ್ಲು. ಆದರೆ ನನಗೆ ಅಕ್ವಾಗಾರ್ಡ್ ಮೇಲೆ ಅಷ್ಟೊಂದು ಮನಸ್ಸಿರಲಿಲ್ಲ, ಆ ಫ್ರಿಜ್ಜೊಂದು ಇಷ್ಟ ಆಯಿತು. ನೀವಿಲ್ಲಿ ನೋಡಿ ಆಫರ್ ಬಗ್ಗೆ ಹೇಳ್ತಾ ಇದ್ದಾರೆ ಇವರು. ಇಲ್ಲಿ ಬಾಕ್ಸ್ ಅಷ್ಟೇ ಆಫರ್ನ ಕೊಟ್ಟಿಲ್ಲ, ಹೇಳ್ತೀನಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಬಾಕ್ಸ್ ಅಷ್ಟೇ ಅವರು ಫ್ರೀ ಕೊಟ್ಟಿಲ್ಲ. ಇಲ್ಲಿ ಕೆಲವೊಂದು ಚೀಟಿ ಥರ ಮಾಡ್ತಾರೆ. ಅಲ್ಲಿ ನಾವು 18 ತಿಂಗಳು 11,000 ದುಡ್ಡು ಕಟ್ಕೊಂಡು ಹೋದಾಗ ನಮಗೆ ಒಂದು ಕುಕ್ಕರ್ ಇಲ್ಲಾಂದರೆ ತವಾ ಏನಾದರೂ ಒಂದು ಫ್ರೀ ಕೊಡ್ತಾರೆ. ಅದಕ್ಕೆ ವ್ಯಾಲ್ಯೂ ಆಗಿರುವಂಥದ್ದು ಒಂದು ಥಿಂಗ್ಸ್ನ ಕೊಡ್ತಾರೆ. 10% ಡಿಸ್ಕೌಂಟ್ ಅಂತಲೂ ಸಹ ಹೇಳಿದ್ರು. ಅದೊಂದು ನನಗೆ ಇಷ್ಟ ಆಯಿತು. ಆದರೆ ನಮ್ಮ ಯಜಮಾನ್ರು ಒಪ್ಪಲಿಲ್ಲ, ಸ್ವಲ್ಪ ದಿನ ಹೋಗಲಿ ಆಮೇಲೆ ಕಟ್ಟೋಣ ಅಂತ ಹೇಳಿದ್ರು. ಸೊ ಈಗ ಫ್ರೀ ಬಾಕ್ಸ್ ಸಿಗುತ್ತೆ ಅಂದರೆ ಯಾರು ಬಿಡ್ತಾರೆ. ಇನ್ನೊಂದು ಸರಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದೆ, ಬನ್ನಿ ಫರ್ನಿಚರ್ ನೋಡೋಣ. ನನ್ನ ಪ್ಲ್ಯಾನ್ ಏನಿತ್ತು, ಮೊಬೈಲ್ ಕೊಡಬೇಕಲ್ಲಿಗೆ ಅವರಿಗೆ ಒಂದು ಬಾಕ್ಸ್ ಇಸ್ಕೋಬೇಕು ಅಂತ ಹೇಳಿ. ಹಾಗಾಗಿ ನೈಸ್ ಮಾಡಿಕೊಂಡು ಕರ್ಕೊಂಡು ಬಂದೆ. ಈಗ ಫ್ರಿಜ್ನ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ. ಫ್ರೀಸರ್ ಇಲ್ಲ ಅದಕ್ಕೆ, ಇದೇ ಫ್ರೀಸರಾ? ಹಾಂ, ಮೇಲೇನಿದೆ ಸೊ ನಾವು ಫ್ರಿಜ್ಜೆಲ್ಲ ನೋಡಿಕೊಂಡು, ನನಗೆ ಓವನ್ ಬೇಕಾಗಿತ್ತು, ಅದನ್ನಾದರೂ ಇವಾಗಲಾದರೂ ಕೊಡಿಸಿ, ನನಗೆ ತುಂಬ ಇಷ್ಟ ಅಂತೇಳಿ ಅಲ್ಲಿ ಕರ್ಕೊಂಡು ಹೋದೆ. ನೋಡೋಣ ಬನ್ನಿ ಅಂತೇಳಿ ಮೊದಲಿಂದ ತೋರಿಸ್ಕೊಂಡು ಹೋಗ್ತೀನಿ. ವಾಷಿಂಗ್ ಮಿಷಿನು ಕೂಡ ತುಂಬ ಫಸ್ಟ್ ಕ್ಲಾಸ್ ಆಗಿದೆ. ನಾವು ನಮ್ಮದು
ವಾಷಿಂಗ್ ಮಿಷಿನ್ ತುಂಬ ಹಳೇದಾಗಿದೆ, ಹಾಗಾಗಿ ನನಗೆ ಹೊಸದು ಬೇಕಾಗಿತ್ತು. ಆದರೆ ಅದು ಫುಲ್ ಎಲ್ಲ ಹೋದ್ಮೇಲೆ ತಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿದ್ದಂಗೆ ಬೇರೆ ವಾಷಿಂಗ್ ಮಿಷಿನ್ ತಗೊಳ್ಳೋದು ಬೇಡ ಅಂತೇಳಿ ಸುಮ್ಮನೆ ನೋಡಿಕೊಂಡು ಓವನು ಕೂಡ ಜಸ್ಟ್ ನೋಡಿಕೊಂಡು ಇವಾಗ ಪುಟ್ವೇರ್ ಅಂಗಡಿಗೆ ಬಂದಿದ್ದೀವಿ. ಮಕ್ಕಳಿಗೆ ಶೂಗಳು ಬೇಕಾಗಿತ್ತು, ಅವ್ರಿಗೆ ಶೂ ಎಲ್ಲ ಕೊಡಿಸ್ಬಿಟ್ಟು ಮನೆಗೆ ಹೋಗುವಷ್ಟರಲ್ಲೇ 7:15 ಆಗಿತ್ತು, 7:30 7:45 ಆಗಿತ್ತು. ಮನೆಗೆ ಹೋಗಿ ಇವಾಗ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂದ್ಕೊಂಡು ಮಾಡ್ಕೊಡ್ತಾ ಇದ್ದೀನಿ. ಸಂಜೆನೇ ಮಾಡಿಕೊಡ್ಬೇಕಿತ್ತು, ಬಟ್ ಟೈಮ್ ಸಿಗಲಿಲ್ಲ. ನಾನು ಸ್ವಲ್ಪ ಮಾದೇಶ್ವರ ಟೆಕ್ಸ್ಟೈಲ್ಗೆ ಹೋಗಿದ್ದೆ, ಅದನ್ನು ಕೂಡ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಅಲ್ಲಿ 50 to 70% ಆಫರ್ ಮೇಲೆ ಬಟ್ಟೆ ಕೊಡ್ತಿದ್ರು, ಹಾಗಾಗಿ ಅಲ್ಲಿ ನೋಡ್ಕೊಂಡು ಬರೋಣ ಅಂದ್ಕೊಂಡು ಹೋಗಿದ್ವಿ. ಅಲ್ಲಿಂದ ಪುನಃ ಇಲ್ಲಿ ಫರ್ನಿಚರ್ಸ್ ಅಂಗಡಿಗೆ ಹೋಗಿದ್ವಿ, ಹಾಗಾಗಿ ಲೇಟ್ ಆಗಿಬಿಡ್ತು. ಸ್ನ್ಯಾಕ್ಸ್ ಮಾಡ್ಕೊಡೋದಕ್ಕಾಗಲಿಲ್ಲ. ಮಧ್ಯಾಹ್ನನೇ ಅಡುಗೆ ಎಲ್ಲ ಮಾಡಿದ್ದೆ, ಹಾಗಾಗಿ ಲೈಟಾಗಿ ಇವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡೋಣ. ಸ್ನ್ಯಾಕ್ಸ್ ಅಂದರೆ ನಾನು ಆಯಲೆಲ್ಲ ಹಾಕಿ ಅನ್ಹೆಲ್ದಿ ಫುಡ್ಡೆಲ್ಲ ಮಾಡ್ಕೊಡಲ್ಲ, ಆದಷ್ಟು ಇವ್ರಿಗೆ ಹೊಟ್ಟೆ ತುಂಬಬೇಕು, ಹೆಲ್ದಿ ಕೂಡ ಇರಬೇಕು. ಹಾಗಾಗಿ ನಾನಿವತ್ತು ಮಕ್ಕಳಿಗೆ ಮೊಟ್ಟೆ ದೋಸೆ ಮಾಡ್ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ, ಇಡ್ಲಿ ಹಿಟ್ಟು ಉಳಿದಿತ್ತು, ಆ ಹಿಟ್ಟಲ್ಲೇ ಮೊಟ್ಟೆ ದೋಸೆನ ವೆರೈಟಿಯಾಗಿ ಮಾಡ್ಕೊಡೋಣ. ಸೊ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಇದನ್ನು ಮಕ್ಕಳಿಗೆ ಪಿಜ್ಜಾ ಅಂತ ಹೇಳಿ ಕೊಡ್ತೀನಿ. ಸೊ ಅದೇನೋ ಪಿಜ್ಜಾ ಥರ ಕೈಲೇ ಹಿಡ್ಕೊಂಡು ತಿನ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಕೊಟ್ಟಾಗ ಮಕ್ಕಳಿಗೆ ಏನೋ ವೆರೈಟಿ ಮಾಡಿಕೊಟ್ಟಿದ್ದಾರೆ, ಒಂದು ಸಪ್ರೇಟ್ ಟೇಸ್ಟ್ ಇದೆ ಅಂತ ತಿಂತಾರೆ. ಒಂದೊಂದು ಮಕ್ಕಳು ಮೊಟ್ಟೆ ಅಂದರೆ ತಿನ್ನೋದೇ ಇಲ್ಲ. ನಮ್ಮ ಮಕ್ಕಳು ಅಷ್ಟೇ, ಒಬ್ಬರು ಭಂಡಾರ ತಿಂದರೆ ಇನ್ನೊಬ್ಬ ವೈಟ್ ತಿಂತಾನೆ. ಹಾಗಾಗಿ ಎರಡೂ ಬೇಕು ಮಕ್ಕಳಿಗೆ, ಭಂಡಾರದ ಜೊತೆ ವೈಟದು ಎರಡು ತಿಂದ್ರೇ ಅದರಲ್ಲಿರುವಂತಹ ಪೋಷಕಾಂಶ ಮಕ್ಕಳು ಹೋಗೋದು. ಹಾಗಾಗಿ ನಮ್ಮನೆಯವ್ರು ಏನು ಮಾಡ್ತಾರೆ, ಈ ರೀತಿ ಟ್ರಿಕ್ಸ್ನ ಬಳಸು, ಆಮ್ಲೆಟು, ಎಗ್ ಬುರ್ಜಿ, ಈ ಥರ ಮೊಟ್ಟೆ ದೋಸೆ ಆ ಥರ ಮಾಡಿಕೊಡು, ಮಕ್ಕಳು ಎಲ್ಲ ತಿಂದಂಗೆ ಅನಿಸುತ್ತಲ್ವ, ಹೊಟ್ಟೆನೂ ತುಂಬುತ್ತೆ ಅಂತ ಐಡಿಯಾ ಕೊಟ್ಟರು. ಸೊ ಹಾಗಾಗಿ ಪ್ರತಿ ಸಂಜೆ ಇವರಿಗೆ ಸ್ನ್ಯಾಕ್ಸ್ನ ಮಾಡಿಕೊಡ್ತೀನಿ. ಸೊ ದೋಸೆ ಹಿಟ್ಟನ್ನ ಕಾವಲಿ ಕಾದಿದ ತಕ್ಷಣವೇ ದೋಸೆ ಹಾಕ್ಕೊಂಡು ಅದ್ರ ಮೇಲೆ ಮೊಟ್ಟೆನ ಆಲ್ರೆಡಿ ಹೊಡೆದಿಟ್ಕೊಂಡಿರ್ತೀನಿ, ಅದನ್ನು ದೋಸೆ ಮೇಲೆ ಹಾಕಿ ಸ್ವಲ್ಪ ಸ್ಪೈಸಿಯಾಗಿದ್ದರೆ, ಇವಾಗಂತೂ ವಿಂಟರ್ ಟೈಮ್ ಅಲ್ವಾ, ಸ್ಪೈಸಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಅಂದರೆ ಒಂದೊಂದು ಚಿಟಿಕೆ ಹಾಕ್ಕೊಳ್ಳಿ, ಮಕ್ಕಳಲ್ವಾ ಖಾರ ಆಗಿಬಿಟ್ರೆ ತಿನ್ನಲ್ಲ. ಪೆಪ್ಪರ್ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ನಮ್ಮನೇಲಿ ಉಪ್ಸಾರು ಖಾರ ಇತ್ತು. ನಿಮಗೆ ಒಂದು ಸೀಕ್ರೆಟ್ ಹೇಳ್ತೀನಿ, ಉಪ್ಸಾರು ಖಾರ ಗೊತ್ತಿಲ್ಲದೆ ಇರೋರು ಕಾಮೆಂಟ್ ಮಾಡಿದ್ರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ ಖಾರದನ್ನ ಬಿಸಿ ನೀರಿಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕ್ಬಿಟ್ಟು ಅದನ್ನು ಮಕ್ಕಳು ಕುಡಿಸೋದ್ರಿಂದ ಗಂಟ್ಲು ಸ್ಪಷ್ಟ ಇರಲ್ಲ ನೋಡಿ, ಮಾತಾಡ್ತಾ ಇರ್ತಾರೆ, ಮಾತು ಹಿಡಿತಾ ಇರುತ್ತೆ ನೋಡಿ, ಆ ಥರ ಕುಡಿಸ್ತಾ ಬಂದರೆ ತುಂಬ ಸ್ಪಷ್ಟ ಆಗುತ್ತಂತೆ, ಮಾತು ನಿರರ್ಗಳವಾಗಿ ಮಾತಾಡ್ಬೋದು ಅಂತ ಹೇಳ್ತಾರೆ. ಅದು ನಮ್ಮ ಅತ್ತೆ ಅಂದರೆ ನಮ್ಮ ಮಾವನ ಹೆಂಡ್ತಿ ಯಾವಾಗಲೂ ಅವ್ರ ಮಗಳಿಗೆ ಉಪ್ಸಾರು ಖಾರ ಹಾಕ್ಬಿಟ್ಟು ನೀರನ್ನ ಕುಡಿಸ್ತಿದ್ರು. ಆ ಟ್ರಿಕ್ಸ್ ಅಂತೂ ನಾನು ಯಾವಾಗಲೂ ಬಳಸ್ತಾನೆ ಇರ್ತೀನಿ. ಯಾಕಂದರೆ ಉಪ್ಸಾರು ಖಾರಕ್ಕೆ ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಹೆಲ್ದಿನೇ ಹೌದು. ಹಾಗಾಗಿ ನಾನು ಈ ದೋಸೆಗೂ ಸ್ವಲ್ಪ ಉಪ್ಸಾರು ಖಾರನ ಮೇಲ್ಗಡೆ ಹಾಕ್ತೆ, ಯಾಕಂದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ. ಈ ರೀತಿ ಇದ್ದರೆ ನಮ್ಮ ಮಕ್ಕಳು 2 ದೋಸೆ ತಿನ್ಕೊಬಿಡ್ತಾರೆ, ಅದೇ ಹೊಟ್ಟೆ ತುಂಬಿಡುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ರಾತ್ರಿ ಊಟ ಮಾಡಬೇಕು, ಇದನ್ನೇ ಅವ್ರಿಗೆ ಹೊಟ್ಟೆ ತುಂಬ ಕೊಡಬಾರ್ದು ಅಂತೇಳಿ ಜಸ್ಟ್ ಒಂದೊಂದೇ ದೋಸೆ ಮಾಡ್ತೀನಿ. ಸಂಜೆ ಸ್ವಲ್ಪ ಲೈಟಾಗಿ ಒಂದು 4-5 ತುತ್ತು ಊಟ ತಿಂದರೆ ಸಾಕು, ಮಕ್ಕಳಿಗೆ ಪರ್ಫೆಕ್ಟ್ ಊಟ. ಹಾಗಾಗಿ ಪ್ರತಿ ಸಂಜೆ ಈ ರೀತಿ ಮೊಟ್ಟೆದೇನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ, ಇಲ್ಲ ಅಂದರೆ ಬನ್ ರೋಸ್ಟ್ ಮಾಡಿಕೊಡ್ತೀನಿ. ಆ ರೀತಿ ಏನಾದರೂ ಮಾಡಿಕೊಟ್ಟಾಗ ಮಕ್ಳಿಗೂ ಖುಷಿ ಆಗುತ್ತೆ ಹಾಲು ಜೊತೆ ಕೊಟ್ಟಾಗ. ಹಾಗಾಗಿ ಇವತ್ತು ಫಸ್ಟ್ ಅವ್ರಿಗೆ ಹೇಳಿದ್ದೆ ನಾನು ಮೊಟ್ಟೆ ದೋಸೆ ಮಾಡಿಕೊಡ್ತೀನಿ ಅಂತ ಹೇಳಿ. ನಿಮಗೂ ಕೂಡ ಪರಿಚಯ ಮಾಡಿಕೊಟ್ಟೆ. ನಿಮ್ಮ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಕೇಳಿದಾಗ ಈ ರೀತಿ ಈಸಿಯಾಗಿ ಮಾಡ್ಬೋದಲ್ವಾ, ದೋಸೆ ಹಿಟ್ಟೆಲ್ಲ ಉಳಿದಿರುತ್ತಲ್ವ, ಈಸಿಯಾಗಿ ಮಾಡಿಕೊಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾವು ಒಂದು ಸಣ್ಣ ವೀಡಿಯೋದಲ್ಲಿ ನನ್ನ ಮಗನ ತರಲೆ ನಾಟಕಗಳು ಮತ್ತು ಒಂದು ಫರ್ನಿಚರ್ ಫ್ರೀ ಕೊಟ್ಟರಲ್ಲ ಬಾಕ್ಸ್ಗಳು, ಫರ್ನಿಚರ್ ಅಂಗಡಿಗೆ ಹೋಗಿದ್ದು ಒಂದು ವಿಡಿಯೋ, ಮತ್ತು ಸಿಂಪಲ್ಲಾಗಿ ಮೊಟ್ಟೆ ದೋಸೆನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ, ಮೊಟ್ಟೆ ದೋಸೆ ಹೇಗೆ ಮಾಡೋದು ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ನನ್ನ ಉಳಿದಂಥ ವೀಡಿಯೋಗಳನ್ನ ದಯವಿಟ್ಟು ವಾಚ್ ಮಾಡೋದನ್ನ ಮರಿಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಮತ್ತು ನಾನು ಪ್ರತಿ ಸಂಜೆ 7:15 ಲೈವ್ ಬರ್ತೀನಿ, ಏನಾದರೂ ಒಂದು ವಿಷಯದ ಬಗ್ಗೆ ಹೇಳ್ತೀನಿ, ಉಪಯೋಗ ಆಗುವಂಥ ವಿಷಯದ ಬಗ್ಗೆ ಹೇಳ್ತೀನಿ. ದಯವಿಟ್ಟು ಒಂದು ಸಾರಿ ಲೈವಿಗೆ ಬಂದು ನೀವು ನಾನು ಏನು ಮಾತಾಡ್ತೀನಿ ಅನ್ನೋದನ್ನು ಅಬ್ಸರ್ವ್ ಮಾಡಿ ಮತ್ತು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ನಾನಿವಾಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಐ ಥಿಂಕ್ ನಾನು ಬಿದಿರು ಕಡಲೆದು ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಒಂದು ಸಾರಿ ಆ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಬಿದಿರು ಕಡಲೆ ಅನ್ನೋದು ತುಂಬ ಬಾಡಿಗೆ ಬೇಕಾಗಿರುವಂಥದ್ದು, ಅದು ತುಂಬ ಪೋಷಕಾಂಶವನ್ನು ಒಳಗೊಂಡಿದೆ. ಹಾಗಾಗಿ ನಾನು ಆ ಅಡುಗೆನ ಹೇಗೆ ಮಾಡೋದು ಅಂತ, ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಈಗ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ನೋಡಿ ಯಾವ ರೀತಿ ಚಿತ್ರಾನ್ನ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಬಾ.